DJI Mini 2 ಇದೆ 5 ಕ್ವಿಕ್ ಶಾಟ್ಸ್. ಇವತ್ತು ನಾವು ಈ ವಿಡಿಯೋಲಿ ನೋಡೋಣ ಯಾವ್ಯಾವುದು ಕ್ವಿಕ್ ಶಾಟ್ಸು, ಹೇಗೆ ಫ್ಲೈ ಮಾಡೋದು, ಯಾವ ಥರ ಔಟ್ಪುಟ್ ಬರುತ್ತೆ. ಫ್ರೆಂಡ್ಸ್, ನಾನು ಪವನ್ ನಿಡಿಮಲೆ ಬಾಲಾಜಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಕ್ವಿಕ್ ಶಾಟ್ಸ್ ಅಂದರೆ ನಾವು ಮ್ಯಾನ್ಯುಲಿ ನಾವು ಏನು ಕಂಟ್ರೋಲ್ ಮಾಡ್ದೇನೆ ಡ್ರೋನ್ ಅದಾಗೆ ನಮ್ಮನ್ನ ಶೂಟ್ ಮಾಡುತ್ತೆ. ನಾವು ಜಸ್ಟ್ ನಮ್ಮ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಕೊಟ್ಟರೆ ಸಾಕು. ಅದು ನಾವು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ, ಇವಾಗ ಎಕ್ಸಾಂಪಲ್ ದೋಣಿ ಅಂತ ಸೆಲೆಕ್ಟ್ ಮಾಡಿದರೆ ನಮ್ಮನ್ನ ಅದು ಫೋಕಸ್ ಮಾಡಿಕೊಂಡು ಬ್ಯಾಕಿಗೆ ಹೋಗೋದಾ, ಇಲ್ಲ ನಮಗೆ ರೌಂಡ್ ಬರೋದಾ, ಅದೇ ಥರ ಸರ್ಕಲ್ಲು, ಹೀಲಿಕ್ಸ್, ಆ ಥರ ಅದು ನಮಗೆ ವಿಡಿಯೋ ಔಟ್ಪುಟ್ ಕೊಡುತ್ತೆ. ಕ್ವಿಕ್ ಶಾಟ್ಸ್ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಮೆನುಗೆ ಹೋಗ್ಬಿಟ್ಟು ಕ್ವಿಕ್ ಶಾಟ್ಸ್ ಇಲ್ಲಿ ತೋರಿಸ್ತೀನಿ ನೋಡಿ. 5 ಕ್ವಿಕ್ ಶಾಟ್ಸ್ ಇದೆ: ದ್ರೋಣಿ, ರಾಕೆಟ್, ಸರ್ಕಲ್, ಹೀಲೆಕ್ಸ್ ಮತ್ತು ಬೂಮ್ರಂಗ್. ಇವಾಗ ಡ್ರೋನ್ ನೋಡೋಣ. ಇವಾಗ ಡ್ರೋನ್ ಅಂತ ಸೆಲೆಕ್ಟ್ ಮಾಡಿಕೊಂಡು 25 ಮೀಟ್ರ್ ಅಂತ ತೋರಿಸ್ತಿದೆ, ಅಂದರೆ 25 ಮೀಟ್ರ್ ಬ್ಯಾಕ್ವರೆಗೂ ಹೋಗುತ್ತೆ ಅದು. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ನನ್ನ ಫೋಕಸ್ ಮಾಡಲಿ ಈ ಥರ. ಓಕೆ, ಇವಾಗ ನಾನು ಸ್ಟಾರ್ಟ್ ಅಂತ ಕೊಟ್ಟಿದ್ದ ತಕ್ಷಣ ಏನಾಗುತ್ತೆ, ಡ್ರೋನ್ ಅದಾಗೆ ಬ್ಯಾಕ್ ಹೋಗುತ್ತೆ. ಅದಾಗೆ ಬ್ಯಾಕ್ ಹೋಗಿ 25 ಮೀಟ್ರ್ವರೆಗೂ ಬ್ಯಾಕ್ ಹೋಗಿ ಅದು ಹಂಗೆ ಸ್ಟಾಪ್ ಆಗುತ್ತೆ. ಅದರಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬರುತ್ತೆ, ನೋಡೋಣ ನೋಡಿ. ಇವಾಗ ಇದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಅದು ವಾಪಸ್ ಬರುತ್ತೆ ನಮ್ಮ ಹತ್ರ ನೋಡಿ. ರಿಟರ್ನಿಂಗ್ ಅಂತ ಬಂತು, ಇದು ವಾಪಸ್ ಬರುತ್ತೆ. ನಮ್ದು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಆ ಲೊಕೇಶನ್ಗೆ ವಾಪಸ್ ಬರುತ್ತೆ ನೋಡಿ. ಈಗ ಈ ವಿಡಿಯೋ ನೋಡೋಣ ಬನ್ನಿ, ಹೇಗಿದೆ ಅಂತ, ಹೇಗೆ ಬಂತು ಅಂತ ನೋಡೋಣ. ನೆಕ್ಸ್ಟು ರಾಕೆಟ್ ಅಂದರೆ ಈಗ ನಮ್ಮನ್ನ ಫೋಕಸ್ ಮಾಡಿಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ಮೇಲ್ಗಡೆ 25 ಮೀಟ್ರ್ವರೆಗೆ ಹೋಗುತ್ತೆ. ಬಟ್ ಆ್ಯಕ್ಚುಲಿ ಈ ಡ್ರೋನ್ ಇಂಡಿಯಾದ ರೆಗ್ಯುಲೇಷನ್ ಪ್ರಕಾರ 15 ಮೀಟರ್ಸ್ ಮಾತ್ರ ಹೋಗೋದ್ರಿಂದ 15 ಮೀಟರ್ಸ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಅದು ಏನೂ ಮಾಡೋಕ್ಕಾಗಲ್ಲ, ಅದು ಇಂಡಿಯಾದಲ್ಲಿ ಅದೇ ಥರನೇ ಆಗೋದು ನೋಡಿ. ಇವಾಗ ನಾನು ರಾಕೆಟ್ ಸೆಲೆಕ್ಟ್ ಮಾಡಿದೆ, 25 ಮೀಟರ್ ಸೆಲೆಕ್ಟ್ ಮಾಡಿದೆ. ಈಗ ನನ್ನ ಸೆಲೆಕ್ಟ್ ಮಾಡ್ಕೋತೀನಿ, ನನ್ನ ಆಬ್ಜೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋತೀನಿ. ನನ್ನ ನೋಡಿಕೊಂಡು ಇದು ಮೇಲಕ್ಕೆ ಹೋಗುತ್ತೆ ನೋಡಿ. ಸ್ಟಾರ್ಟ್. ಇವಾಗ ಇದು ಆ್ಯಕ್ಚುಲಿ ಇದ್ರದ್ದು ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ, ಅದಕ್ಕೋಸ್ಕರ ಇದು ವಾಪಸ್ ಬರಲ್ಲ. ಈ ಟೈಮಲ್ಲಿ ನಾವು ವಾಪಸ್ ತಗೋಬೇಕಾಗುತ್ತೆ. ಜಸ್ಟ್ ಜಾಸ್ಟಿಕ್ ಕೆಳಗಡೆ ಮಾಡಿದರೆ ಅದು ಕೆಳಗಡೆ ಬರುತ್ತೆ. ಈ ಕ್ವಿಕ್ ಶಾಟ್ಸ್ ನೋಡ್ಕೊಂಡು ಬರಲ್ಲ ಬನ್ನಿ. ಇವಾಗ ನೆಕ್ಸ್ಟ್ ಕ್ವಿಕ್ ಶಾಟ್ಸ್ ನೋಡೋಣ. ಏನಿದೆ, ಸರ್ಕಲ್. ಇಲ್ಲಿ ನೋಡಿ, ಸರ್ಕಲ್ ಅಂತಂದರೆ ಇವಾಗ ನನ್ನನ್ನು ಆಬ್ಜೆಕ್ಟ್ ಥರ ಸೆಲೆಕ್ಟ್ ಮಾಡಿಕೊಂಡು ಅದು ಹಾಗೆ ಒಂದು ನಾವು ಹೈಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯಾವ ಹೈಟಿಂದ ರೌಂಡ್ ಬರಬೇಕು ಅಂತ ಹೇಳಿದ್ರೆ. ಅದು ಅಲ್ಲದೆ ಬ್ಯಾಕಲ್ಲಿ ಏನೇನು ಅಬ್ಸ್ಟ್ರಕ್ಷನ್ಸ್ ಇದೆ, ಅಂದರೆ ಈ ಡ್ರೋನ್ಗೆ ಕೆಳಗಡೆ ಮಾತ್ರ ಸೆನ್ಸರ್ಸ್ ಇರುತ್ತೆ, ಸೈಡಲ್ಲಿ ಹಿಂದೆ ಮುಂದೆ ಮೇಲೆ ಎಲ್ಲೂ ಸೆನ್ಸರ್ಸ್ ಇರೋಲ್ಲ. ಅಂದರೆ ಆಬ್ಸ್ಟಕಲ್ಸ್ ಗೊತ್ತಾಗಲ್ಲ. ನಾವು ಮ್ಯಾನ್ಯುಲಿ ಇದು ನೋಡಿಕೊಂಡು ಡ್ರೋನ್ ಹೋಗ್ತಾ ಇದೆ, ಹೆಂಗೆ ಹೋಗ್ತಾ ಇದೆ ಅಂತ ನೋಡ್ಕೊಂಡು ನಾವು ಹೇಗೆ ಸ್ಟಾಪ್ ಮಾಡಬೇಕಂದ್ರೆ ಆಬ್ಸ್ಟಕಲ್ಸ್ ಬಂದರೆ. ಇವಾಗ ನಾನು ನನ್ನ ಆಬ್ಜೆಕ್ಟ್ ಆಗಿ ಸೆಲೆಕ್ಟ್ ಮಾಡಿಕೊಂಡೆ. ಇವಾಗ ನಾನು ಸ್ಟಾರ್ಟ್ ಅಂತ ಕೊಡ್ತೀನಿ ನೋಡಿ. ಸ್ಟಾರ್ಟ್ ನೋಡಿ ಫ್ರೆಂಡ್ಸ್, ಅದು ಯಾವ ಥರ ಹಿಂದೆ ಬರ್ತಾ ಇದೆ ಅಂತ ನೋಡಿ. ಇವಾಗ ಹಿಂಗೆ ನನಗೆ ರೌಂಡ್ ಹೊಡಿತದೆ ಅದು. ಅಂದರೆ ನನ್ನ ಆಬ್ಜೆಕ್ಟ್ ಆಗಿ ನಾನು ಸೆಲೆಕ್ಟ್ ಮಾಡಿದ್ರಿಂದ ಅದು ನನಗೆ ರೌಂಡ್ ಬಂದು ವಾಪಸ್ ಅದ್ರದ್ದು ಯಾವ ಪೊಸಿಷನಿಂದ ಸ್ಟಾರ್ಟ್ ಆಯಿತು ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ನೋಡಿ. ಇದು ಮುಗೀತು. ಈ ವಿಡಿಯೋ ನೋಡ್ಕೊ ಬರೋಣ ಬನ್ನಿ ಇವಾಗ ಹೆಂಗೆ ಬಂತು ಅಂತ. ನೆಕ್ಸ್ಟು ಹೀಲಿಕ್ಸ್. ಇದನ್ನು ರೌಂಡೇ ಬರೋದು, ಆದರೆ ಇದು ರೌಂಡ್ ಬರ್ಬೇಕಾದ್ರೆ ಏನಾಗುತ್ತೆ, ಪ್ರತಿ ಸರ್ಕಲ್ಗೂ ದೂರ ಹೋಗುತ್ತೆ. 10 ಮೀಟರ್ ಸೆಲೆಕ್ಟ್ ಮಾಡ್ತೀನಿ, ಯಾಕೆಂದರೆ ಇಲ್ಲಿ ಆ ಕಡೆ ಡ್ರೋನ್ ಬ್ಯಾಕ್ ಸೈಡ್ ಆಬ್ಸ್ಟಕಲ್ಸ್ ಮರಗಳಿದೆ. ಇದು ಹಿಂಗೆ ರೌಂಡ್ ಬರೋ ಅಷ್ಟೊತ್ತಿಗೆ ಅಲ್ಲಿ ತಾಗೋ ಚಾನ್ಸಸ್ ಇದೆ. 10 ಮೀಟರ್ ಸೆಲೆಕ್ಟ್ ಮಾಡ್ತೀನಿ. ಇವಾಗ ನಾನು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿದೆ, ನಾನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಅಂತ ಕೊಡ್ತೀನಿ ನೋಡಿ, ಯಾವಾಗ ಹೆಂಗೆ ಬರುತ್ತೆ ಅಂತ ನೋಡಿ.
ಇದು ರೌಂಡ್ ಬರ್ತಾ ಇದೆ, ರೌಂಡ್ನು ಬರುತ್ತೆ, ರೌಂಡ್ ಬರ್ತಾ ಆಗ್ತಾ ಹೋಗ್ತಾ ದೂರಕ್ಕೆ ಹೋಗುತ್ತೆ ಅದು ನೋಡಿ. ವಾಪಸ್ ಬರ್ತಾ ಇದೆ ಇವಾಗ ನನ್ನ ಲೊಕೇಶನ್. ನನಗೆ ಇದರಲ್ಲಿ ಒಂದು ಹಬ್ಬ ಆಯಿತು, ಯಾಕೆಂದರೆ ಅಲ್ಲಿ ಅಷ್ಟೊಂದು ಮರ ಹತ್ರ ಹೋಯ್ತದು, ಅಷ್ಟೊಂದು ಏನು ಒಂದು 5 ಮೀಟ್ರ್ ಈ ಕಡೆಯಿಂದ ಪಾಸ್ ಆಯಿತು ಅಷ್ಟೇ ಮರಕ್ಕೆ. ನೆಕ್ಸ್ಟ್ ಕ್ವಿಕ್ ಶಾಟ್ಸು ಬೂಮ್ರಂಗ್ ಅಂದರೆ ಇದು ಓವಲ್ ಶೇಪಲ್ಲಿ ನನಗೆ ರೌಂಡ್ ಬರುತ್ತೆ. ಇದರಲ್ಲೂ ಅಷ್ಟೇ ನಾನು ಅಂತಲ್ಲ, ಯಾವ ಲೊಕೇಶನ್ ನೀವು ನಾನು ಕಾರ್ ನಿಂತ್ಕೊಂಡಿದೆ, ಇಲ್ಲ ಇಲ್ಲಿ ಹಸುಗಳು ಹೋಗ್ತಾ ಇದೆ, ಯಾವುದಾದ್ರೂ ಸೆಲೆಕ್ಟ್ ಮಾಡಿದ್ರೆ ಸಾಕು, ಅದನ್ನು ಇಟ್ಕೊಂಡು ರೌಂಡಾಗಿ ಬರುತ್ತೆ. ಇವಾಗ ಸೆಲೆಕ್ಟ್ ಮಾಡಿದೆ, ಸ್ಟಾರ್ಟ್ ಅಂತ ಕೊಡ್ತೀನಿ. ನೋಡೋಣ ಫ್ರೆಂಡ್ಸ್ ಹೆಂಗೆ ಬಂತು ಅಂತ ವಿಡಿಯೋ. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ, ಬನ್ನಿ ಇವಾಗ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅನಿಸ್ತು ಈ ವಿಡಿಯೋ? ನಿಮ್ಗೆ ಹೇಗೆ ಅನಿಸ್ತು ಅದನ್ನು ನನಗೆ ಕಮೆಂಟ್ ಮಾಡಿ, ನಾನು ನೋಡ್ತೀನಿ, ರಿಪ್ಲೈ ಮಾಡ್ತೀನಿ ಕಮೆಂಟ್ಗೆ. ಆಮೇಲೆ ಯಾರ್ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಫ್ರೆಂಡ್ಸ್, ನಾನು ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಹೇಳಿದ್ದೆ, ಈ ನ್ಯಾನೋ ಕ್ಯಾಟಗರಿ ಡ್ರೋನ್ಗೆ ಯಾವುದೇ ಥರದ ರಿಜಿಸ್ಟ್ರೇಷನ್ನು ಬೇಡ, ಆಮೇಲೆ ಪೈಲಟ್ ಲೈಸೆನ್ಸು ಬೇಡ ಅಂತ. ಬಟ್ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಇದನ್ನು ರಿಜಿಸ್ಟ್ರೇಷನ್ ಮಾಡಬೇಕು. ಯಾವುದೇ ಪರ್ಸ್ನಲ್ ಯೂಸ್ಗೆ ಇದನ್ನು ಫ್ಲೈ ಮಾಡೋದಾದರೆ ನಿಮಗೆ ಪೈಲಟ್ ಲೈಸೆನ್ಸ್ ಯಾವುದಕ್ಕೂ ಬೇಕಾಗಿರಲ್ಲ, ಯಾವ ಡ್ರೋನಿಗಾದರೂ. ಬಟ್ ಈ ನ್ಯಾನೋ ಕ್ಯಾಟಗರಿ ಡ್ರೋನ್ಗೆ ನೀವು ಇದನ್ನು ರಿಜಿಸ್ಟ್ರೇಷನ್ ಮಾಡಲೇಬೇಕು. ಇದನ್ನು ಯಾವ ಥರ ರಿಜಿಸ್ಟ್ರೇಷನ್ ಮಾಡೋದು, ಎಲ್ಲಿ ರಿಜಿಸ್ಟ್ರೇಷನ್ ಮಾಡೋದು, ಏನೇನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು, ಇದನ್ನೆಲ್ಲ ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಇವಾಗ ತಾನೇ ಇದು ಕ್ವಿಕ್ ಶಾಟ್ಸ್ ಮುಗಿದಿದೆ, ಇನ್ನೂ ಮತ್ತಷ್ಟು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.